ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ನಮ್ಮ ಸ್ಕಿನ್ ಮೇಲೆ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ನಮ್ಮ ಅಡುಗೆ ಮನೆಯಲ್ಲೇ ಈಸಿಯಾಗಿ ಸಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಾಫಿ ಪೌಡರ್, ಸಕ್ಕರೆ ಮತ್ತು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡೋಣ. ಇದು ಕಾಫಿ ಪೌಡರ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಕಾಫಿ ಪೌಡರ್ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ, ತುಂಬ ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಇನ್ಸ್ಟೆಂಟ್ ಫ್ರೆಶ್ನೆಸ್ ಕೊಡುತ್ತೆ, ಫೇಸ್ಗೆ ತುಂಬಾ ಶೈನಿಂಗ್ನೆಸ್ ಕೊಡುತ್ತೆ, ಮತ್ತು ನಮ್ಮ ಫೇಸ್ಗೆ ಜಾಸ್ತಿ ಧೂಳು ಆಯಿಲ್ ಇದ್ದರೆ ತೆಗೆದು ಹಾಕಲು ಇದು ಸಹಾಯ ಮಾಡುತ್ತೆ. ಇದನ್ನು ಡೈಲಿ ಬಳಸಿದರೆ ಸ್ಕಿನ್ ಟ್ಯಾನ್ ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸಕ್ಕರೆ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಸ್ಕ್ರಬ್ ಆಗಿ ಇದು ವರ್ಕ್ ಮಾಡುತ್ತೆ. ಸ್ಕಿನ್ನ ಇದು ಕೂಡ ಸಾಫ್ಟ್ ಮಾಡುತ್ತೆ, ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಡರ್ಟ್ನೆಸ್ ಎಲ್ಲವುದು ರಿಮೂವ್ ಮಾಡುತ್ತೆ. ಇಲ್ಲಿ ನಾವು ಮೊಸರು ಯೂಸ್ ಮಾಡೋದ್ರಿಂದ ಮೊಸರು ನಮ್ಮ ಸ್ಕಿನ್ಗೆ ಮಾಯ್ಶ್ಚರ್ ಕೊಡುತ್ತೆ, ಇದು ಕೂಡ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಸಹ ಸಾಫ್ಟ್ನೆಸ್ ಕೊಡುತ್ತೆ ಆ್ಯಂಡ್ ಶೈನಿಂಗ್ ಕೊಡುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸಿಂದ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಇದನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದು ತುಂಬಾ ಈಸಿ. ಇಲ್ಲಿ ನಾನು 1 ಸ್ಪೂನ್ ಕಾಫಿ ಪೌಡರ್ ಮತ್ತು 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈ 3ನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನಾವು ನೀರನ್ನ ಆ್ಯಡ್ ಮಾಡೋದು ಬೇಡ, ಯಾಕೆಂದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ಆಯಿಲ್ನ ಬಿಡುತ್ತೆ. ಸೊ ಆಗ ಚೆನ್ನಾಗಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಆಗುತ್ತೆ. ನೀವು ಇದು ಸ್ಕ್ರಬ್ಬರ್ ರೀತಿ ವರ್ಕ್ ಮಾಡುತ್ತೆ, ಏಕೆಂದರೆ ನಾವು ಇಲ್ಲಿ ಸಕ್ಕರೆ ಹಾಕಿದ್ದೀವಲ್ಲ. ಸೊ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಇದನ್ನು ಫಸ್ಟು ಒಂದು 5 ಮಿನಿಟ್ಸ್ ಫಸ್ಟ್ ಮಸಾಜ್ ಮಾಡಬೇಕು, ಸ್ಕಿನ್ಗೆ ಅಪ್ಲೈ ಮಾಡಿ. ಇಲ್ಲಿ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಏಕೆಂದರೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಮಸಾಜ್ ಮಾಡಿದ ಮೇಲೆ ಚೆನ್ನಾಗಿ ಪ್ಯಾಕ್ ಹಾಕ್ಕೊಂಡು ನಮ್ಮ ಸ್ಕಿನ್ ಮೇಲೆ ಒಂದು ಹಾಫ್ ಆನ್ ಅವರ್ ಬಿಡಬೇಕು, ಅಥವಾ ಒಂದು ಮಿನಿಮಮ್ 15 ಮಿನಿಟ್ಸ್ ಆದರೂ ಬಿಡಬೇಕು. 15 ಮಿನಿಟ್ಸ್ ಬಿಟ್ಟು ಮತ್ತೆ ಒಂದು 2 to 3 ಮಿನಿಟ್ಸ್ ಜೆಂಟಲಾಗಿ ನಿಧಾನಕ್ಕೆ ಸ್ಕ್ರಬ್ ಮಾಡಿಬಿಟ್ಟು ನಮ್ಮ ತಣ್ಣೀರಿಂದ ಮಾಮೂಲಿ ನಾರ್ಮಲ್ ವಾಟರಿಂದ ವಾಶ್ ಮಾಡಬೇಕು. ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಗ್ಲೋ ಕೊಡುತ್ತೆ ಆ್ಯಂಡ್ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ. ಸೊ ನೋಡಿದ್ರಲ್ಲ ಎಷ್ಟೊಂದು ಯೂಸಸ್ ಇದೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ, 100% ರಿಸಲ್ಟ್ ಕೊಡುತ್ತೆ. ಒಂದು ಹ್ಯಾಂಡ್ಗೆ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ಕಂಟಿನ್ಯೂಸ್ 2 ವೀಕ್ಸ್ ಟ್ರೈ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ವಾರಕ್ಕೆ 2 ಸಲ ಮಾತ್ರ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಿ. ಡೈಲಿ ಸ್ಕಿನ್ನ ಸ್ಕ್ರಬ್ ಮಾಡಬಾರ್ದು, ವಾರಕ್ಕೆ 2 ಸಲ ಮಾಡಿದರೆ ಸಾಕಾಗುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.